ಸ್ಟೇಡಿಯಂಗೆ ನುಗ್ತೀನಿ ಅಂದವನಿಗೆ ಈಗ ಮ್ಯಾಚ್ ನೋಡುವಂತಹ ಭಾಗ್ಯ ಕೂಡ ಇಲ್ಲ. ಆ ಯುವಕನನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ಲೈಕ್ಸ್ ಮತ್ತು ವ್ಯೂಸ್ಗಾಗಿ ಹುಚ್ಚಾಟ ಮಾಡಿದ ಯುವಕನಿಗೆ ಪೊಲೀಸರ ಪಾಠ. ಸ್ಟೇಡಿಯಂಗೆ ನುಗ್ತೀನಿ ಅಂದವನಿಗೆ ಮ್ಯಾಚ್ ನೋಡೋ ಭಾಗ್ಯವೂ ಇಲ್ಲ. ಲೈಕ್ಸ್ ವ್ಯೂಸ್ಗಾಗಿ ಹುಚ್ಚಾಟ ಮಾಡಿದ ಯುವಕನಿಗೆ ಪೊಲೀಸರ ಪಾಠ ಇದು. ಆರ್ಸಿಬಿ ವರ್ಸಸ್ ಕೆಕೆಆರ್ ಪಂದ್ಯದ ವೇಳೆ ಮೈದಾನಕ್ಕೆ ನುಗ್ತೀನಿ ಅಂದಿದ್ದ ಆ ಯುವಕ, ಕೊಹ್ಲಿಯನ್ನ ಹಗ್ ಮಾಡ್ತೀನಿ ಅಂದಿದ್ದ ಆ ಯುವಕ ಸದ್ಯ ಪೊಲೀಸರ ವಶಕ್ಕೆ. ರೈಟ್, ಯುವಕ ಶರಣನ್ನ ಪೊಲೀಸ್ನವರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮಕ್ಕೆ ಈಗಾಗಲೇ ಮುಂದಾಗಿದ್ದಾರೆ ಕಬ್ಬನ್ ಪಾರ್ಕ್ ಪೊಲೀಸರು. ಕಬ್ಜಾ ಶರಣ್ ಅನ್ನೋ ಅಕೌಂಟ್ನಿಂದ ಈ ವಿಡಿಯೋವನ್ನು ಪೋಸ್ಟ್ ಮಾಡಲಾಗಿತ್ತು. ಈಗ ಲೈಕ್ಸು ವ್ಯೂಸು ಅಭಿಮಾನಕ್ಕೆ ಕೊಡುವಂಥ ಸ್ಟೇಟ್ಮೆಂಟ್ ನೋಡಿ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಈ ಒಂದು ಘಟನೆಯ ಮೂಲಕ ತಿಳ್ಕೊಳ್ಬೋದು. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಠಾಣೆಗೆ ಕರೆಸಿ ಆ ವಿಡಿಯೋವನ್ನು ಪೊಲೀಸ್ನವರು ಡಿಲೀಟ್ ಕೂಡ ಮಾಡಿಸಿದ್ದಾರೆ. ಹಾಯ್ ನಮಸ್ಕಾರ, ನಾನು ಕಬ್ಜಾ ಶರಣು. ಇವತ್ತು ಎಂತ ಚಾಲೆಂಜ್ ತಗೋತಿದ್ದೀನಿ ಅಂದ್ರೆ ಇದನ್ನ ಚಾಲೆಂಜ್ ಅಂತ ಟಿಕೆಟ್ ಅನ್ಬಹುದು. ಈ ಚಾಲೆಂಜ್ ತಗೊಳಕ್ಕೆ ದಮ್ ಇರಬೇಕು, ಕಂಪ್ಲೀಟ್ ಮಾಡೋಕೆ 10 ಗುಂಡಿಗೆ ಇರಬೇಕು. ಇದು ಒಂದು ಕನಸು, ಇದೊಂದು ಹೆಮ್ಮೆ, ಇದೊಂದು ಇತಿಹಾಸ, ಇದೊಂದು ಮೈಲಿಗಲ್ಲು. ಏನಪ್ಪಾ ಅಂದ್ರೆ ಇದೇ 17ನೇ ತಾರೀಕು ಬೆಂಗಳೂರಲ್ಲಿ ನಡೆಯುವಂತ ಆರ್ಸಿಬಿ ವರ್ಸಸ್ ಕೆಕೆಆರ್ ಮ್ಯಾಚ್ ಅಲ್ಲಿ ನಾನು ಅಂದ್ರೆ ಈ ಕಬ್ಜಾ ಓಡೋಗಿ ಗ್ರೌಂಡ್ ಅಲ್ಲಿ ವಿರಾಟ್ ಕೊಹ್ಲಿ ಅವರ ಹದ್ದು ಮಾಡ್ತಾನೆ. ಹಾಯ್ ನಮಸ್ಕಾರ, ನಾನು ಕಬ್ಜಾ ಶರಣು. ಇವತ್ತು ಎಂತ ಚಾಲೆಂಜ್. ಹಾಯ್ ನಮಸ್ಕಾರ, ನಾನು ಕಬ್ಜಾ ಶರಣು. ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಇವತ್ತಿನ ಮ್ಯಾಚ್ ಅಲ್ಲಿ ಗ್ರೌಂಡ್ ಅಲ್ಲಿ ಓಡೋಗಿ ವಿರಾಟ್ ಕೊಹ್ಲಿ ಹಗ್ ಮಾಡ್ತೀನಿ ಅಂತ ಹೇಳಿ. ಬಟ್ ಆ ಚಾಲೆಂಜ್ ನಾ ಮಾಡಕ್ಕಾಗಲ್ಲ, ಯಾಕಂದ್ರೆ ಅದು ಕಾನೂನು ಬಾಹಿರ. 10 ಗುಂಡೆ ಇರೋದು ನಮ್ಗಲ್ಲ, ಕರ್ನಾಟಕ ಪೊಲೀಸ್ಗೆ. ಸೊ ನಿನ್ನೆ ವಿಡಿಯೋ ನೋಡಿ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅವರು ಕರೆದು ಬೈದು ಬುದ್ಧಿವಾದ ಹೇಳಿದ್ರು. ದಯವಿಟ್ಟು ನಮ್ಮ ವಿಡಿಯೋಸ್ ನೋಡಿ ಯಾರೋ ಪ್ರಚೋದನೆ ತಗೊಂಡ್ಬಿಟ್ಟು ಈ ತರ ಕೆಟ್ಟ ಚಾಲೆಂಜಸ್ ಮಾಡಕ್ ಹೋಗ್ಬೇಡಿ. ಕಾನೂನಲ್ಲಿ ಇದಕ್ಕೆ ಕಠಿಣ ಕ್ರಮ ಇದೆ. ದಯವಿಟ್ಟು ನಂಗೆ ಕ್ಷಮೆ ಇರಲಿ ಈ ತರ ಚಾಲೆಂಜ್ ಕೊಟ್ಟಿದ್ದಕ್ಕೆ. ಮತ್ತೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಜೈ ಕರ್ನಾಟಕ, ಜೈ ಕರ್ನಾಟಕ ಪೊಲೀಸ್. ಹಾಯ್ ನಮಸ್ಕಾರ, ನಾನು ಕಬ್ಜಾ ಶರಣು. ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಇವತ್ತಿನ ಮ್ಯಾಚ್ ಅಲ್ಲಿ ಗ್ರೌಂಡ್ ಅಲ್ಲಿ ಓಡೋಗಿ ವಿರಾಟ್ ಕೊಹ್ಲಿ ಹಗ್ ಮಾಡ್ತೀನಿ ಅಂತ ಹೇಳಿ. ಬಟ್ ಆ ಚಾಲೆಂಜ್ ನಾ ಮಾಡಕ್ಕಾಗಲ್ಲ, ಯಾಕಂದ್ರೆ ಅದು ಕಾನೂನು ಬಾಹಿರ. 10 ಗುಂಡೆ ಇರೋದು ನಮ್ಗಲ್ಲ, ಕರ್ನಾಟಕ ಪೊಲೀಸ್ಗೆ. ಸೊ ನಿನ್ನೆ ವಿಡಿಯೋ ನೋಡಿ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅವರು ಕರೆದು ಬೈದು ಬುದ್ಧಿವಾದ ಹೇಳಿದ್ರು. ದಯವಿಟ್ಟು ನಮ್ಮ ವಿಡಿಯೋಸ್ ನೋಡಿ ಯಾರೋ ಪ್ರಚೋದನೆ ತಗೊಂಡ್ಬಿಟ್ಟು ಈ ತರ ಕೆಟ್ಟ ಚಾಲೆಂಜಸ್ ಮಾಡಕ್ ಹೋಗ್ಬೇಡಿ. ಕಾನೂನಲ್ಲಿ ಇದಕ್ಕೆ ಕಠಿಣ ಕ್ರಮ ಇದೆ. ದಯವಿಟ್ಟು ನಂಗೆ ಕ್ಷಮೆ ಇರಲಿ ಈ ತರ ಚಾಲೆಂಜ್ ಕೊಟ್ಟಿದ್ದಕ್ಕೆ. ಮತ್ತೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ರೈಟ್, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ಶರಣ್ ಮಾಡಿದಂಥ ವಿಡಿಯೋ ಫಸ್ಟು ಮತ್ತು ಸೆಕೆಂಡ್ ನೋಡಿದ್ರೆ ಜೋಶ್ಗೇನು ಕಮ್ಮಿ ಆಗಿಲ್ಲ ವಿಶ್ವ, ಆ ಜೋಶ್ ಹಂಗೆ ಇದೆ, ಬಟ್ ಕಂಟೆಂಟ್ ಬೇರೆ ಇದೆ. ಸೊ ಪೊಲೀಸ್ನವರು ಯಾವ ರೀತಿ ಬುದ್ಧಿವಾದ ಹೇಳಿ ಕಳಿಸಿದ್ದಾರೆ ಅಂತ? ದಿವ್ಯಾ, ಮೊದಲೇದಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಬೇಕು ಅಂತ ಹುಚ್ಚಾಟವನ್ನ ಮೆರೆಯೋರ ಸಂಖ್ಯೆ ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚಾಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಈ RCB ಪಂದ್ಯಗಳು ಇದ್ದಂತಹ ಸಂದರ್ಭದಲ್ಲಿ ಅನೇಕರು ವ್ಲಾಗ್ ಮಾಡುವಂತದ್ದು ಮತ್ತು ತಮ್ಮ ಸಾಮರ್ಥ್ಯವನ್ನ ಮೀರಿ ಮಾತನಾಡುವಂತಹ ಕೆಲಸವನ್ನ ನೋಡಿ. ಇಲ್ಲಿ ಗಮನಿಸಬೇಕಾದ ಸಂಗತಿ, ಈ ಶರಣ್ ಎಂಬಾತ ಏನಿದ್ದಾನೆ, ಈತನಿಗೆ ಅನೇಕರು ಫಾಲೋವರ್ಸ್ ಕೂಡ ಇದ್ದಾರೆ. ಕಬ್ಜಾ ಶರಣ್ ಅನ್ನೋ ಒಂದು ಅಕೌಂಟ್ ಮೂಲಕ ಈ ವಿಡಿಯೋವನ್ನ ಮಾಡಿರ್ತಾನಿಂದ. ಅಂದ್ರೆ KKR ಮತ್ತು RCB ನಡುವಿನ ಏನ್ ಪಂದ್ಯ ಏನ್ ನಡೆಯುತ್ತಲ್ಲ, ಆ ಸಂದರ್ಭದಲ್ಲಿ ನಾನು ಗ್ರೌಂಡ್ಗೆ ಎಂಟ್ರಿ ಕೊಟ್ಟು ವಿರಾಟ್ ಕೊಹ್ಲಿ ಅವರನ್ನ ಹಗ್ ಮಾಡ್ತೀನಿ ಅನ್ನೋ ಒಂದು ಆಂಗಲ್ ನಲ್ಲಿ ವಿಡಿಯೋ ಮಾಡಿದ್ದೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದು ಸಾಕಷ್ಟು ವೈರಲ್ ಆಗಿರುತ್ತೆ. ವೈರಲ್ ಆದಂತಹ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಬಿಡ್ಬೇಕಲ್ಲ, ಬಾರಪ್ಪ ನಿನ್ಗೆ ಇಷ್ಟೊಂದು ಸೆಕ್ಯೂರಿಟಿ ಇರುತ್ತೆ, ಇಷ್ಟೊಂದು ನಾವೇನ್ ಗಡ್ಲೆಪುರಿ ಚಿತ್ತಾ ಇದ್ದೀವ ಅಂತ ಹೇಳಿಬಿಟ್ಟು ಅವನನ್ನ ಕರ್ಕೊಂಡು ಹೋಗಿ ತಮ್ಮದೇ ಆದಂತಹ ಸ್ಟೈಲ್ ನಲ್ಲಿ ಆತನಿಗೆ ಬುದ್ಧಿವಾದವನ್ನ ಹೇಳಿರುವಂತದ್ದು. ಪೊಲೀಸರ ಭಾಷೆ ಹೇಗಿರುತ್ತೆ ಅಂತ ನಿಮ್ಗೂ ಕೂಡ ಗೊತ್ತಿರುತ್ತೆ. ಅದಾದ ಮೇಲೆ ಈತ ಈಗ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಪೊಲೀಸರಿಂದ ಬುದ್ಧಿವಾದವನ್ನ ಹೇಳ್ಕೊಂಡು ಈಗ ನೇರವಾಗಿ ಹೊರಗಡೆ ಬಂದು ಮತ್ತೊಂದು ವಿಡಿಯೋವನ್ನು ಕೂಡ ಮಾಡಿದ್ದಾನೆ. ಸಾರಿ ಫಾಲೋವರ್ಸ್, ನಾನು ಹೋಗೋದಕ್ಕಾಗಿಲ್ಲ, ಪೊಲೀಸರು ಈ ರೀತಿ ನನಗೆ ಬುದ್ಧಿವಾದ ಹೇಳಿದ್ದಾರೆ, ನಾನು ತಪ್ಪನ್ನ ತಿದ್ಕೊಳ್ತೀನಿ ಅನ್ನೋ ಒಂದು ಆಂಗಲ್ ನಲ್ಲಿ ಈತ ಮಾತನಾಡಿದ್ದಾರೆ. ಆದ್ರೆ ನೀವು ಹೇಳ್ತಾ ಇದ್ರಿ ಅದೇ ಜೋಶು, ಅದೇ ಆಂಗಲ್ ನಲ್ಲಿ ಈತ ಮಾತಾಡಿದಂತ. ಆದ್ರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಯಾವಾಗ್ಲೂ ಕೂಡ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳು ಅದೇ ಜೋಶಲ್ಲಿ ಮತ್ತು ಅದೇ ಆಂಗಲ್ ನಲ್ಲಿ ಮತ್ತು ಅದೇ ಎನರ್ಜಿಲಿ ಮಾತನಾಡಿದಂತಹ ಸಂದರ್ಭದಲ್ಲಿ ಈ ಫಾಲೋವರ್ಸ್ ಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಹೀಗಾಗಿ ಈ ಶರಣ್ ಈ ರೀತಿ ವರ್ತನೆ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಸ್ಟೇಡಿಯಂಗೆ ನುಗ್ತೀನಿ ಅಂತ ಹೇಳಿ ಈ ಹುಚ್ಚಾಟವಾದ ವಿಡಿಯೋವನ್ನ ಏನು ವೈರಲ್ ಮಾಡಿದ್ನಲ್ಲ ಈತನಿಗೆ ಈಗ ಪೊಲೀಸರು ಕರೆಸ್ಬಿಟ್ಟು ಬೆಂಡೆತ್ತಿ ಸರಿಯಾಗಿ ಬುದ್ಧಿವಾದವನ್ನ ಹೇಳಿ ಕಳಿಸಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಯಾರಾದ್ರೂ ಕೂಡ ಈ ರೀತಿ ವಿಡಿಯೋವನ್ನ ಮಾಡೋದಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿದೆ ದಿವ್ಯಾ. ಈಗ ಫಸ್ಟ್ ವಿಡಿಯೋ ಇತ್ತಲ್ಲ, ಅದಕ್ಕೆ ಅಂದಾಜು ಎಷ್ಟು ವ್ಯೂಸ್ ಆಗಿದೆ? ಈಗ ಸೆಕೆಂಡ್ ವಿಡಿಯೋ ಕನ್ಫೆಸ್ ಮಾಡ್ಕೊಂಡಿರೋ ವಿಡಿಯೋ ಇದೆಯಲ್ಲ, ಇದು ಎಷ್ಟು ವ್ಯೂಸ್ ಆಗಿದೆ ಅಂದ್ರೆ ರೀಚ್ ಆಗಿದೆಯಾ ಅಂತ ಸೆಕೆಂಡ್ ವಿಡಿಯೋ?
ದಿವ್ಯಾ, ಸೋಷಿಯಲ್ ಮೀಡಿಯಾದಲ್ಲಿ ಈತ ಇನ್ಸ್ಟಾಗ್ರಾಮ್ ನಲ್ಲಿ ಅಂದ್ರೆ 100K ಫಾಲೋವರ್ಸ್ ಆಗ್ಬೇಕು ಅನ್ನೋ ಒಂದು ಹುಚ್ಚಾಟಕ್ಕೆ ವಿಡಿಯೋ ಮಾಡಿರುವಂತದ್ದು. ಹೀಗಾಗಿ ಈ ಒಂದು ವಿಡಿಯೋ ಕೂಡ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ. ಕೆಲವೊಬ್ರು ಹಾಸ್ಯಾಸ್ಪದವಾಗಿ ಈಗ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ, ಇದು ಬೇಕಾಗಿತ್ತಕ್ಕಂದ ನಿನ್ಗೆ ಅಂತ. ಇನ್ನೂ ಕೆಲವರು ಇರ್ಲಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ಬ್ರೋ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಕಾಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಈ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿದೆ ಮತ್ತು ಮೊದಲ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿದೆ. ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಆಗಾಗ ಟಿವಿಗಳನ್ನು ಕೂಡ ನೋಡ್ತಾ ಇರ್ತೀವಿ. ಆ ಸಂದರ್ಭದಲ್ಲಿ ಕೆಲವೊಬ್ರು ಗ್ರೌಂಡ್ಗೂ ನುಗ್ಗಿ ಅಲ್ಲಿ ಮಾತನಾಡುವಂತಹ ಅಂದ್ರೆ ಹಕ್ ಮಾಡುವಂತಹ ಕಾಲಿಗೆ ಬೀಳುವಂತಹ ಕೆಲಸವನ್ನ ಮಾಡ್ತಾರೆ. ಅದೇ ರೀತಿ ಈತ ಮಾಡ್ತಾನೆ ಅನ್ನೋ ಒಂದು ಆಂಗಲ್ ನಲ್ಲಿ ಕೂಡ ಎಲ್ಲರೂ ಅನ್ಕೊಂಡಿದ್ದೆ. ಈಗ ಸದ್ಯಕ್ಕೆ ಅದು ಸುಳ್ಳಾಗಿದೆ. ಪೊಲೀಸರು ಈತನಿಗೆ ನೀಟಾಗಿ ತಮ್ಮದೇ ಸ್ಟೈಲ್ ನಲ್ಲಿ ಬುದ್ಧಿವಾದವನ್ನ ಹೇಳಿ ಕಳಿಸಿರುವಂತದ್ದು. ಥ್ಯಾಂಕ್ ಯು ವಿಶ್ವ, ನಿಮ್ಮೆಲ್ಲ ಮಾಹಿತಿಗಾಗಿ. ಇರ್ಬೇಕು, ಕಂಪ್ಲೀಟ್ ಮಾಡೋದಕ್ಕೆ 10 ಗುಂಡಿಗೆ ಇರಬೇಕು. ಇದು ಒಂದು ಕನಸು, ಇದೊಂದು ಹೆಮ್ಮೆ, ಇದೊಂದು ಇತಿಹಾಸ, ಇದೊಂದು ಮೈಲಿಗಲ್ಲು. ಏನಪ್ಪಾ ಅಂದ್ರೆ ಇದೇ 17ನೇ ತಾರೀಕು ಬೆಂಗಳೂರಲ್ಲಿ ನಡೆಯುವಂತ RCB ವರ್ಸಸ್ KKR ಮ್ಯಾಚ್ ಅಲ್ಲಿ ನಾನು ಅಂದ್ರೆ ಈ ಕಬ್ಜಾ ಓಡೋಗಿ ಗ್ರೌಂಡ್ ಅಲ್ಲಿ ವಿರಾಟ್ ಕೊಹ್ಲಿ ಅವರ ಹದ್ದು ಮಾಡ್ತಾನೆ. ನಮ್ಮ ವಿಡಿಯೋಸ್ ನೋಡಿ ಯಾರೋ ಪ್ರಚೋದನೆ ತಗೊಂಡ್ಬಿಟ್ಟು ಈ ತರ ಕೆಟ್ಟ. ಹಾಯ್ ಎಲ್ಲ ನಮಸ್ಕಾರ, ನಾನು ಈ ಕಬ್ಜಾ ಶರಣು. ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಇವತ್ತಿನ ಮ್ಯಾಚ್ ಅಲ್ಲಿ ಗ್ರೌಂಡ್ ಅಲ್ಲಿ ಓಡೋಗಿ ವಿರಾಟ್ ಕೊಹ್ಲಿ ಹಗ್ ಮಾಡ್ತೀನಿ ಅಂತೇಳಿ. ಬಟ್ ಆ ಚಾಲೆಂಜ್ ನಾ ಮಾಡಕ್ಕಾಗಲ್ಲ, ಯಾಕಂದ್ರೆ ಅದು ಕಾನೂನು ಬಾಹಿರ. 10 ಗುಂಡೆ ಇರೋದು ನಮ್ಗಲ್ಲ, ಕರ್ನಾಟಕ ಪೊಲೀಸ್ಗೆ. ಸೊ ನಿನ್ನೆ ವಿಡಿಯೋ ನೋಡಿ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅವರು ಕರೆದು ಬೈದು ಬುದ್ಧಿವಾದ ಹೇಳಿದ್ರು. ದಯವಿಟ್ಟು ನಮ್ಮ ವಿಡಿಯೋಸ್ ನೋಡಿ ಯಾರೋ ಪ್ರಚೋದನೆ ತಗೊಂಡ್ಬಿಟ್ಟು ಈ ತರ ಕೆಟ್ಟ ಚಾಲೆಂಜಸ್ ಮಾಡಕ್ ಹೋಗ್ಬೇಡಿ. ಕಾನೂನಲ್ಲಿ ಇದಕ್ಕೆ ಕಠಿಣ ಕ್ರಮ ಇದೆ. ದಯವಿಟ್ಟು ನಂಗೆ ಕ್ಷಮೆ ಇರಲಿ ಈ ತರ ಚಾಲೆಂಜ್ ಕೊಟ್ಟಿದ್ದಕ್ಕೆ. ಮತ್ತೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಜೈ ಕರ್ನಾಟಕ, ಜೈ ಕರ್ನಾಟಕ ಪೊಲೀಸ್. ಹಾಯ್ ಎಲ್ಲ ನಮಸ್ಕಾರ.